ನೀವು ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ? ನೋಡಿ ಅಧ್ಯಕ್ಷರೇ, ನೋಡಿ ಸ್ಟೇಟ್ಮೆಂಟ್ ಮೇಲೆ ಮಾಡ್ಬೇಕು. ಈಗ ಒಂದು ವಿಶೇಷ ಪ್ರಕಟಣೆ. ನಾನು ನನ್ನ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ 42 ವರ್ಷ ಆಗಿದೆ. ಮಾತ್ರ ಈಗ ಹೋಗಿರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈಗಲೂ ನಿಮ್ಮಲ್ಲಿ ನೀವು ನಮಗೆ ಭಯನೇ ಇಲ್ಲ ನಿಮ್ ಕಂಡ್ರೆ. ನೀವು ಬೇರೆ ತನ್ನಿ ಚರ್ಚೆ ಮಾಡುವ. ಈಗ ವಿಧಾನ ಪರಿಷತ್ಗೆ ಹೋಗಿದ್ದಾರೆ. ನೋಡಿ, ನಾನು ಚರ್ಚೆ ಮಾಡಿ ಅಲ್ಲ, ಚರ್ಚೆ ಮಾಡಿನಾಲೆ ಬೇಕಾದಷ್ಟು ಸರಿ ಆಗಿದೆ. ನನ್ಗೆ ಗೊತ್ತಿಲ್ಲಪ್ಪ. ಅಲ್ಲ, ನೀವು ಗವರ್ಮೆಂಟ್ ಸ್ಟೇಟ್ಮೆಂಟ್ ಮೇಲೆ ಚರ್ಚೆ ಮಾಡಿದ್ರೆ ಅದು ಆ ಕಡೆಗೆ ಡಿಸ್ಕಷನ್. ಅದೇ ಸ್ಟೇಟ್ಮೆಂಟ್ ಹೇಗೆ ಆಗ್ತದೆ ಹೇಳಿ? ಸ್ಟೇಟ್ಮೆಂಟ್ ಕ್ಲಾರಿಫಿಕೇಶನ್ ನೀವು ನಾಳೆ ಬೇಗ ರಿಸರ್ವೇಶನ್ ನಮ್ಮ ಸರ್ಕಾರದಲ್ಲಿ ಮಾಡಿರುವಂತದ್ದು ಆಯ್ತು, ಮಾಡಿರುವಂತದ್ದು ಅದು ಆಯ್ತು. ಪುನರ್ ಏನು ರಿವೈಸ್ ಮಾಡಿ ಹೊಸದಾಗಿ ಮಾಡಿರೋದಲ್ಲ. ಒಂದು ದೊಡ್ಡ ಪ್ರಕರಣ ನಮ್ಮ ಸರ್ಕಾರದಲ್ಲಿ ಮಾಡಿರೋದ್ರ ಬಗ್ಗೆ ನಮ್ಮ ಹೇಳಿಕೆಯನ್ನು ಕೊಡ್ಲಿಕ್ಕೆ ವಿಶೇಷ ಪ್ರಕಟಣೆ ಇದೆ. ನಮ್ಮ ಒತ್ತಾಯ ಹಿಂದೆ ಎಲ್ಲ ಮಾಡಿದಾಗ ಅವಕಾಶ ಕೊಟ್ಟಿದ್ದಾರೆ, ಬೇಕಾದಷ್ಟು ಅವಕಾಶ ಸ್ಟೇಟ್ಮೆಂಟ್ಗೆ. ಹೌದು, ಬೇಕಾದಷ್ಟು ಅವಕಾಶ ಇದೆ, ಬೇಕಾದಷ್ಟು ಕೊಟ್ಟಿದ್ದಾರೆ. ನಾನ್ ಕೇಳುವಂತ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.